ಈ ತಾನ್ ಕಳ್ಳ ಪರರ್ ನಂಬ ಅಂತಾರಲ್ಲ ಅಂಥದ್ದು ಇಲ್ಲಿ ಪೊಲೀಸರಿಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರಾಜಾತಿಥ್ಯದ ವಿಡಿಯೋ ವೈರಲ್ ಆಗಿದ್ದಕ್ಕೆ ನಟ ಧನ್ವೀರ್ ವಿಚಾರಣೆ ಮಾಡಲಾಗ್ತಾ ಇತ್ತು. ಬ್ಯಾಕ್ ಗೇಟ್ ನಿಂದ ನಟ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು ವಿಚಾರಣೆ ಮುಗಿಸಿದ ಮೇಲೆ. ಅಸಲಿಗೆ ನಟ ಧನ್ವೀರ್ ಫೋನನ್ನು ಜಾಲಾಡಿದ್ರು ಏನೂ ಕೂಡ ಸಿಗ್ಲಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ತಲೆಗೆ ಬುದ್ಧಿ ಇದೆಯಾ ಏನು ಅಂತ, ದರ್ಶನ್ ಒಳಗಡೆ ಇರೋದ್ರಿಂದ ಧನ್ವೀರ್ ಏನೋ ಮಾಡ್ಬಿಟ್ಟಿರ್ತಾರೆ ಅಂತ. ಪೊಲೀಸರಿಗೆ ಸಿಸಿಬಿ ಟೆಕ್ನಿಕಲ್ ವಿಂಗ್ ರಿಪೋರ್ಟ್ ನ ಕಳಿಸಿದೆ, ಧನ್ವೀರ್ ಫೋನಲ್ಲಿ ಏನೂ ಸಿಕ್ಕಿಲ್ಲ ಅಂತ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ಪೊಲೀಸರಿಗೆ, ಎಲ್ರಿಗೂ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋರಿಗೆ ಮಾತ್ರ. ವಾಟ್ ಇಸ್ ರಾಂಗ್? ಇಫ್ ಧನ್ವೀರೇ ವೈರಲ್ ಮಾಡಿದ್ರು ಏನ್ರಿ ತಪ್ಪು? ಅವ್ರು ಮಾಡಿಲ್ಲ, ಅವ್ರ ಫೋನಲ್ಲಿ ಏನೂ ಇಲ್ಲ ಅಂತ ಬಂದಿದೆ, ನೀವೇ ಎಲ್ಲ ಜಾಲಾಡಿದ್ದೀರಾ. ಇನ್ ಕೇಸ್ ಧನ್ವೀರ್ ವೈರಲ್ ಮಾಡಿದ್ರು ಏನ್ ತಪ್ಪಿದೆ ಅದರಲ್ಲಿ? ಒಳಗಡೆ ನಿಮ್ಗಳ ಕರ್ಮಕಾಂಡವನ್ನ ಬಯಲ್ ಮಾಡಕ್ಕೆ ಯಾರಾದ್ರೆ ಏನು, ಧನ್ವೀರ್ ಆದ್ರೆ ಏನು, ಇನ್ನೊಬ್ರಾದ್ರೆ ಏನು, ಮತ್ತೊಬ್ರಾದ್ರೆ ಏನು? ಮನ್ಸಿಗೆ ಬಂದಂಗೆ ಕರ್ದು ವಿಚಾರಣೆ ಮಾಡಿ ಕಳಿಸ್ತಾನೆ ಇರ್ತೀರಾ? ಫಸ್ಟ್ ನಿಮಗೆ ಯೋಗ್ಯತೆ ಇದ್ರೆ ನಿಮ್ಮ ಪೊಲೀಸ್ ಸಿಬ್ಬಂದಿನ ವಿಚಾರಣೆ ಮಾಡ್ರಿ. ಒಳಗಡೆ ನಿಮ್ಮ ಆಫೀಸರ್ಸ್ ಇದಾರಲ್ಲ, ಅಫಿಷಿಯಲ್ಸ್ ಇದಾರಲ್ಲ, ಅವ್ರನ್ನ ವಿಚಾರಣೆ ಮಾಡಿ. ನಿಮ್ಮ ಕೆಳ ಹಂತದ ಸಿಬ್ಬಂದಿನ ವಿಚಾರಣೆ ಮಾಡಿ. ಯಾರು ಇದನ್ನೆಲ್ಲ ವಿಡಿಯೋ ವೈರಲ್ ಹೆಂಗಾಯ್ತು, ಧನ್ವೀರೇ ವೈರಲ್ ಮಾಡಿರ್ಬೋದು ಅಂತ ಕರೆಸಿ ವಿಚಾರಣೆ ನಡೆಸಿ ಎಲ್ರಿಗೂ ನೀವು ಹಿಂಸೆ ಕೊಡೋದಕ್ಕಿಂತ ನಿಮ್ಮ ಪೊಲೀಸ್ ಸಿಬ್ಬಂದಿನ ವಿಚಾರಣೆ ಮಾಡ್ರಪ್ಪ. ಫಸ್ಟ್ಗೆ ಫೋನ್ ಒಳಗಡೆ ತಗೊಂಡೋಗಕ್ಕೆ ಬಿಟ್ಟವ್ರನ್ನ ವಿಚಾರಣೆ ಮಾಡಿ. ನೀವು ಫೋನ್ ಒಳಗಡೆ ಯಾರು ತಗೊಂಡೋಗಕ್ಕೆ ಬಿಟ್ರು, ಎಣ್ಣೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಜೈಲಲ್ಲಿ ಒಂದು ಬೇಕ್ರಿ ಇದೆಯಲ್ಲ ಅದೇ ಥರ ಏನಾದರೂ ಡ್ರಿಂಕ್ಸ್ ಶಾಪ್ ಇದು, ವೈನ್ ಶಾಪ್ ಏನಾರು ಇದೆಯಾ ಜೈಲ್ ಒಳಗಡೆ? ಬೇಕ್ರಿ ಇದ್ದಂಗೆ ವೈನ್ ಶಾಪ್ ಏನಾರು ಇದೆಯಾ? ಯಾರು ತಗೊಂಡೋಗಕ್ಕೆ ಪರ್ಮಿಷನ್ ಕೊಟ್ಟರು? ಆ ಪಾತ್ರೆ ಸಾಮಾನುಗಳು ಅದನ್ನೆಲ್ಲ ತಗೊಂಡೋಗಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇದನ್ನೆಲ್ಲ ಫಸ್ಟ್ ಹೇಳಿ, ಅದನ್ನೆಲ್ಲ ಎಂಕ್ವೈರಿ ಮಾಡಿ, ಆಮೇಲೆ ಧನ್ವೀರ್ನ ಕರೆದು ಎಂಕ್ವೈರಿ ಮಾಡಿರಂತೆ. ಅಂದರೆ ನಿಮಗೆ ಒಳಗಡೆ ನೀವುಗಳು ಆ ಥರ ಫೆಸಿಲಿಟಿ ಕೊಟ್ಟಿರೋದು, ಕ್ರಿಮಿನಲ್ಗಳಿಗೆ ಫೋನ್ ಅಲೋ ಮಾಡಕ್ಕೆ ಬಿಟ್ಟಿರೋದು ಅದ್ಯಾವುದು ತಪ್ಪಲ್ಲ. ಧನ್ವೀರು ವಿಡಿಯೋ ವೈರಲ್ ಮಾಡಿಬಿಟ್ಟಿದ್ದಾರೆ ಅಂತ ಅದು ತಪ್ಪಾಗೋಯ್ತಾ ನಿಮಗೆ? ಅದಕ್ಕೆ NCR ಬೇರೆ ಮಾಡ್ಕೊಂಡಿದ್ದೀರಿ ನೀವು ಸ್ಟೇಷನಲ್ಲಿ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ, ಒಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ಅದನ್ನು ವಿಡಿಯೋ ವೈರಲ್ ಮಾಡುವಂಥ ರೈಟ್ಸ್ ಇದೆ. ಏನು ತಪ್ಪಿದೆ? ನೀವು ಒಳಗಡೆ ನಡೀತಾ ಇರೋ ಅನಾಚಾರ ತೋರಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಒಳಗಡೆ ನಡೀತಾ ಇರುವಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಬಯಲಿಗೆ ತಂದಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅಲ್ಲಂತ ಘಟನೆ ನಡೆದೇ ಇರಲಿಲ್ಲ ಅಂದಿದ್ರೆ ಯಾರು ವೈರಲ್ ಮಾಡ್ತಾ ಇದ್ರು? ಯಾರು ಮಾಡಕ್ ಬರ್ತಾ ಇರಲಿಲ್ಲ. ಫಸ್ಟು ನಿಮ್ಮ ಅಡ್ಮಿನಿಸ್ಟ್ರೇಷನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಭದ್ರತೆ 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 ಅಂತ ಮಾತಾಡಿ ನಿಮ್ಮ ಬೆನ್ನು ತಡ್ಕೊಂಡು ಬಾರಿ ಪೋಸ್ ಕೊಡಕ್ಕೆ ಹೋಗ್ಬೇಡಿ. ಕ್ವಾರಂಟೈನ್ ಸೆಲ್ಲಿಂದ ದರ್ಶನ್ನ ಹೊರಗಡೆ ಹಾಕ್ಬಿಟ್ರೆ ನಿಮ್ಮ ಭದ್ರತೆಗೆ ಸಮಸ್ಯೆ ಆಗ್ಬಿಡುತ್ತೆ. ಆದರೆ ಉಗ್ರರ ಕೈಗೆ ಮೊಬೈಲ್ ಫೋನ್ ಕೊಟ್ರೆ ದೇಶದ ಭದ್ರತೆಗೆ ಸಮಸ್ಯೆ ಆಗೋದಿಲ್ವಾ? ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ, ಸಿಸಿಬಿ ಕಚೇರಿಗೆ ಆಗಮಿಸಿ ಸ್ಟೇಟ್ IB ಪೊಲೀಸರು ಜೈಲಿನ ವಿಡಿಯೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಜೈಲಿನ ವಿಡಿಯೋ ಬಗ್ಗೆ ಮಾಹಿತಿಯನ್ನ IB ಕಲೆಕ್ಟ್ ಮಾಡ್ತಾ ಇದೆ. ಸಿಸಿಬಿ ಏನೆಲ್ಲ ಕಲೆ ಹಾಕಿದೆ ಅದರ ಮಾಹಿತಿಯನ್ನ IB ಪಡ್ಕೊಳ್ತಾ ಇದೆ. ಈ ವಿಡಿಯೋ ಹೇಗಾಯ್ತು, ಅಥವಾ ಅದನ್ನ ಹೊರಗೆ ತಂದವ್ರು ಯಾರು, ಅಥವಾ ಇಲ್ಲಿ ಒಳಗಡೆ ವಿಡಿಯೋ ಯಾರು ಮಾಡಿದ್ದು, ಫೋನ್ ಯಾರು ಬಿಟ್ಟಿದ್ದು, ಇದೆಲ್ಲದರ ಬಗ್ಗೆ ಸಿಸಿಬಿ ಕಚೇರಿಗೆ ಆಗಮಿಸಿ ಸ್ಟೇಟ್ IB ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಳಗಿನ ಜಾವ 3 ಗಂಟೆಗೆ ನಟ ಧನ್ವೀರ್ ಹಾಗೆ ದರ್ಶನ್ ಆಪ್ತ ಧನ್ವೀರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿ ಬಿಟ್ಟು ಕಳಿಸ್ತಾರೆ ಸಿಸಿಬಿ ಪೊಲೀಸರು. ಅವ್ರ ಮೊಬೈಲಲ್ಲಿ ಏನೂ ಕೂಡ ರಿಟ್ರೀವ್ ಆಗಿರೋದಿಲ್ಲ, ಏನೂ ಸಿಕ್ಕಿರಲ್ಲ ಅಂತ ಗೊತ್ತಾಗುತ್ತೆ. ವಿಡಿಯೋ ವೈರಲ್ ಮಾಡಿದ್ ಯಾರು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಪೊಲೀಸರು. ಆ ವಿಡಿಯೋ ಮಾಡೋದಕ್ಕೆ ಫೋನ್ ಯಾರು ಒಳಗಡೆ ಬಿಟ್ರು ಅನ್ನೋದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೊಂದು, ಈಗ ಸ್ಟೇಟ್ IB ಪೊಲೀಸರು ಸಿಸಿಬಿಗೆ ಬಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ವೆಂಕಟೇಶ್? ಹೌದು ಸಿಂಧೂರ, ಏನಂತ ಹೇಳಿದ್ರೆ, ಏನು ದರ್ಶನ್ ಜೈಲಿಗೆ ಹೋದ ನಂತರ ಅವರಿಗೆ ಒಂದು ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಆದರೂ ಯಾವುದು ಕೂಡ ಸೌಲಭ್ಯಗಳು ನಾವು ಕೊಟ್ಟಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಹೊರತು ಯಾವುದನ್ನು ಕೂಡ ಅವರು ನಾವು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ರು. ಆದರೆ ಈಗ ಜೈಲಿನ ಒಳಗಡೆ ಇರುವಂತಹ ಕರ್ಮಕಾಂಡಗಳನ್ನ ವಿಡಿಯೋ ಸಮೇತವಾಗಿ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಯಿತು ಆಗ ಅಧಿಕಾರಿಗಳ ಮುಖವಾಡ ಕೂಡ ಕಳಿಸಿರುವಂಥದ್ದು. ಹಣದ ಆಸೆಗೋಸ್ಕರ ಇವರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಉಗ್ರನ ಕೈಗೆ ಒಂದು ಮೊಬೈಲ್ ಅನ್ನು ಕೊಟ್ಟು ಅವರಿಂದ ಹಣವನ್ನು ಪಡೆದುಕೊಳ್ತಾರೆ ಅಂದ್ರೆ ಎಷ್ಟು ನಾಚಿಕೆಗೇಡಿನ ಸಂಗತಿ ಇದು ಅಂತ ಕೂಡ ಇಲ್ಲಿ ಮಾತಾಡಬೇಕಾಗುತ್ತೆ. ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಂತ
ಆದಂತ ಸಂದರ್ಭದಲ್ಲಿ ಅಮಾಯಕರು ಜೀವವನ್ನ ಕಳೆದುಕೊಂಡ್ರು, ಅಂತವರ ವಿರುದ್ಧ ಸಮರವನ್ನ ಸಾರಿದ್ರು, ಯುದ್ಧವನ್ನ ಮಾಡಿದ್ರು, ಎಲ್ಲವನ್ನೂ ಆಯ್ತು. ಆದ್ರೆ ಇಲ್ಲೇ ಒಳಗಡೆ ಕೂತ್ಕೊಂಡೇ ಇರುವಂತಹ ಅಧಿಕಾರಿಗಳೇ ಇಂತಹ ಉಗ್ರರ ಕೈಗೆ ಫೋನ್ ಅನ್ನ ಕೊಡ್ತಾರೆ ಅಂದ್ರೆ ಇವ್ರನ್ನ ಯಾವ ರೀತಿಯಾಗಿ ಜನ ನಂಬಬೇಕು, ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ ಮಾಡಬೇಕು ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ವಿಡಿಯೋಗಳು ವೈರಲ್ ಆಗಿದೆ ಅನ್ನೋದು ಕಾರಣಕ್ಕೆ ನಟ ಧನ್ವೀರ್ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಆದ್ರೆ ವಿಡಿಯೋವನ್ನ ಮಾಡಿದವರು ಯಾರು, ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂತ ಅಧಿಕಾರಿಗಳು ಯಾರು? ಇದೇ ಕಾಂಗ್ರೆಸ್ ಸರ್ಕಾರ ಪಹಲ್ಗಾಮ್ ಅಟ್ಯಾಕ್ ಆದಾಗ ಅದ್ರ ಬಗ್ಗೆ ಸಾವಿರಾರು ಮಾತುಗಳನ್ನಾಡಿತ್ತು. ಆಪರೇಷನ್ ಸಿಂಧೂರೇ ಫೇಕ್ ಅಂತೆಲ್ಲ ಮಾತನಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಜೈಲಿನ ಒಳಗಡೆ ಇರುವಂತಹ ಉಗ್ರರಿಗೆ ಮೊಬೈಲ್ ಫೋನ್ ಯೂಸ್ ಮಾಡೋದಕ್ಕೆ ಅಲೋ ಮಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ವೆಂಕಟೇಶ್? ಹೌದು ಸಿಂಧೂರ್, ಯಾಕಂತ ಹೇಳಿದ್ರೆ ಅದು ಸತ್ಯ ಅಲ್ಲ, ಸುಳ್ಳು ಅಂತ ಹೇಳಿ ತಮಗೆ ರಾಜಕೀಯವಾಗಿ ಬೆಳೆ ಬೇಯಿಸಿಕೊಳ್ಳುವ ಉದ್ದೇಶದಿಂದಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಆದ್ರೆ ಇವರದೇ ಸರ್ಕಾರ ಇದೆ, ಇವರೇ ಅಧಿಕಾರಿಗಳಿದೆ, ಇವರೇ ನೇಮಕ ಮಾಡಿರುವಂತಹ ಸೂಪರ್ಡೆಂಟ್ಗಳಿದ್ದಾರೆ, ಜೈಲಾಧಿಕಾರಿಗಳಿದ್ದಾರೆ, ಎಲ್ಲರೂ ಕೂಡ ಇದ್ರೂ ಕೂಡ ಒಳಗಡೆ ಇರುವಂತಹ ಉಗ್ರನ ಕೈಗೆ ಫೋನ್ ಹೇಗೆ ಬಂತು? ಆತ ಫೋನ್ ಅನ್ನ ನೇರವಾಗಿ ಮಾತಾಡ್ತಾ ಇದ್ದಾನೆ, ಅದನ್ನೊಂದು ವಿಡಿಯೋ ಮಾಡಿ ಹೊರಗಡೆ ಕಳಿಸ್ತಾನೆ. ಅಂದ್ರೆ ಕೇವಲ ಆತನ ಸಂಪರ್ಕದಲ್ಲಿರುವಂತಹ ನೆಟ್ವರ್ಕ್ ಅಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ಗಳನ್ನ ಮಾಡ್ತಾರೆ, ಎನ್ಐ ಅಧಿಕಾರಿಗಳು ಬರ್ತಾರೆ, ದೇಶದ ವಿವಿಧ ರಾಜ್ಯಗಳಲ್ಲಿ ದಾಳಿ ಮಾಡ್ತಾರೆ, ಶಂಕಿತರನ್ನ ವಶಕ್ಕೆ ಪಡಿತಾರೆ ಅಂತ ಹೇಳ್ತಾರೆ. ಆದ್ರೆ ಈತ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಿದಾನೋ, ಏನೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಾನೋ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿಗಳು ಕೂಡ ಇಲ್ಲ. ಈಗ ಸದ್ಯ ಆತನ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕೂಡ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ, ಒಳಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ. ಸದ್ಯ ಈಗ ಸ್ಟೇಟ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಬಂದು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಯಾರೋ ಒಬ್ಬ ನಟೋರಿಯಸ್ ರೌಡಿನೋ, ಥರ್ಡ್ ಕ್ಲಾಸ್ ರೌಡಿನೋ ಮಾಡಿರೋದಲ್ಲ, ಸ್ವತಃ ಏನು ಒಂದು ಕಾನೂನನ್ನು ಕಾಪಾಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿ ಹಣದ ಆಸೆಗೋಸ್ಕರವಾಗಿ ನೇರವಾಗಿ ಅವರೇ ಭಾಗಿಯಾಗಿರುವಂತಹದ್ದನ್ನ ಇಲ್ಲಿ ಖಂಡಿತವಾಗ್ಲೂ ಹೇಳ್ಬೋದಾಗುತ್ತೆ. ಅಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಸಸ್ಪೆಂಡ್ ಅಲ್ಲ, ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕಂದ್ರೆ ಯಾವುದೇ ಒಬ್ಬ ಆರೋಪಿ ಕೂಡ ಯಾವುದೇ ಒಂದು ಪ್ರಕರಣದಲ್ಲಿ ಜೈಲಿಗೆ ಸೇರಿದಂತ ಸಂದರ್ಭದಲ್ಲಿ ಆತ ಮನ ಪರಿವರ್ತನೆಯಾಗಿ ಹೊರಗಡೆ ಬಂದು ಒಳ್ಳೆ ಜೀವನವನ್ನ ಮಾಡಬೇಕು. ಆದ್ರೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಹಣವನ್ನ ಕೊಡಬೇಕಾಗುತ್ತೆ. ಒಂದು ಕರೆ ಮಾಡಬೇಕಾದ್ರೆ, ಅವ್ರ ಸಂಬಂಧಿಕರ ಜೊತೆ ಮಾತಾಡಬೇಕಾದ್ರೆ ಅಂತ ಹೇಳಿ ಅವ್ರ ಹತ್ರ ಹಣವನ್ನ ಪಡೆದುಕೊಳ್ತಾರೆ. ಪ್ರತಿಯೊಬ್ಬ ಅಧಿಕಾರಿ ಕೂಡ ಅಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸದ್ಯ ಅಧಿಕಾರಿಗಳು ಬಂದು ಈಗ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದು ಕೇವಲ ಕಣ್ಣೀರು ಒರೆಸುವಂತಹ ತಂತ್ರ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದ್ರೆ ಜೈಲಿನಲ್ಲಿ ಇಂತಹ ಕರ್ಮಕಾಂಡಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅನ್ನುವಂಥದ್ದು ಅದು ಯಾವುದೇ ಕಾರಣಕ್ಕೂ ಕೂಡ ಸತ್ಯ ಅಂದ್ರೆ ನಿಜ ಆಗಲ್ಲ, ಅದು ಸಾಧ್ಯನೂ ಇಲ್ಲ ಅಂತಾನು ಹೇಳ್ಬಹುದು ಸಿಂಧೂರ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅಷ್ಟರ ಮಟ್ಟಿಗೆ ಅಲ್ಲಿ ಜಡತ್ವವನ್ನ ಹಿಡಿದುಕೊಳ್ತಿದ್ದಾರೆ, ಹಣದ ಆಸೆಗೋಸ್ಕರ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇರುವಂತಹದ್ದು. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.